ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಗೋಷ್ಠಿನ ಯಾಕೆ ಕರಿತಿದ್ದೀವಿ ಅಂದರೆ, ನಮ್ಮ ಸೇವಾಲಾಲರ ಜಯಂತ್ಯೋತ್ಸವ ಇದೇ ತಿಂಗಳು 13, 14, 15ನೇ ತಾರೀಕು ಪ್ರತಿ ವರ್ಷದಂತೆ ಸೇವಾಲಾಲ್ ಜಯಂತಿಯನ್ನು ಇಲ್ಲಿವರೆಗೆ ಸರ್ಕಾರದ ಸಂಯೋಗದಿಂದ ಅದ್ಧೂರಿಯಾಗಿ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲೂ ನಮ್ಮ ಶ್ರದ್ಧಾ ಕೇಂದ್ರವಾದಂಥ ಸೂರಗೊಂಡನ ಕೊಪ್ಪದಲ್ಲಿ ಲಕ್ಷಾಂತರ ಭಕ್ತರೊಂದಿಗೆ ಆಚರಣೆ ಮಾಡುವಂಥ 3 ದಿನದ ವ್ಯವಸ್ಥೆಯನ್ನು ಯಾವ ಸರ್ಕಾರ ಬಂದರೂ ಸಹ ನಮ್ಮ ಈ ಸಮಾಜಕ್ಕೆ, ಈ ಜಯಂತ್ಯೋತ್ಸವಕ್ಕೆ ಎಲ್ಲ ಸಮಾಜದ ಜಯಂತ್ಯೋತ್ಸವ ಕೊಟ್ಟಂತೆ ಸಹಕಾರನ ಕೊಡ್ತಾ ಇದೆ. ಆದರೆ ಈ ವರ್ಷ ನಡೆಯುವಂಥ 13, 14, 15 ಜೊತೆಗೆ ಜಿಲ್ಲಾ ಮಟ್ಟದಲ್ಲೂ ಸಹ ಈ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಬೇಕಂತ ಈ ಹಿಂದೆ ಸರ್ಕಾರ ಆದೇಶ ಮಾಡ್ತಿತ್ತು. ಇಲ್ಲಿವರೆಗೆ ನಾವು ಸರ್ಕಾರಿ ಅಧಿಕಾರಿಗಳ ಜೊತೆಗೆ, ಜಿಲ್ಲಾ ಆಡಳಿತದ ಜೊತೆಗೆ ಈ ಜಯಂತ್ಯೋತ್ಸವನ ಅತ್ಯಂತ ಸಂತೋಷದಿಂದ ಭಾಗವಹಿಸಿ ಆಚರಣೆ ಮಾಡ್ತಾಯಿದ್ವಿ. ಆದರೆ ಒಳಮೀಸಲಾತಿ ವಿಚಾರದಲ್ಲಿ ABC ಅಂತ ಹೇಳಿ ವಿಂಗಡಣೆ ಮಾಡಿ ಈ ಸಮಾಜಕ್ಕೆ ಘನಘೋರ ಅನ್ಯಾಯ ಮಾಡಿ ಮರಣ ಶಾಸನವನ್ನು ಮಾಡಿರುವಂಥದ್ದು ನಮ್ಮ ಸಮಾಜಕ್ಕೆ ಕೊಲಂಬೋ, ಬಂಜಾರ, ಬೋವಿ, ಕೊರ್ಚ ಈ ಸಮಾಜಗಳಿಗೆ ಮರಣಶಾಸನ ಮಾಡಿರುವಂಥದ್ದು ಈ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಇವರು. 5 ಗ್ಯಾರಂಟಿಯಲ್ಲಿ ನಾವು ಸಂತೋಷಪಟ್ಟು 6ನೇ ಗ್ಯಾರಂಟಿ ನಮಗೆ ಕೊಟ್ಟಿದ್ದು ಮರಣಶಾಸನ ಈ ಸರ್ಕಾರ. ಇದನ್ನು ನಾವು ಬಹಳ ದುಃಖದಿಂದ ಈ ಸಮಾಜ ನಾಳೆ ಬರುವಂಥ ದಿನಗಳಲ್ಲಿ ನಮ್ಮ ಸಮಾಜದ ಬಾಂಧವರು, ಯುವಕರು, ವಿದ್ಯಾವಂತರು ಸಮಭಾಗಿ ಈ ಸಮಪಾಲು ಅಂತ ಏನು ಈ ಸರ್ಕಾರ ಘೋಷಣೆ ಮಾಡ್ತಾಯಿದೆ, ವಿದ್ಯಾವಂತರಾಗಿ ಇವತ್ತು ಸಾವಿರಾರು ಜನ ನಿರುದ್ಯೋಗಿಗಳಾಗಿ ಇವತ್ತು ಬೀದಿಯಲ್ಲಿ ನಿಲ್ಲುವಂಥ ಪರಿಸ್ಥಿತಿಯನ್ನು ಈ ABCಯನ್ನು ಪಂಗಡ ಮಾಡಿ ಈ ಸರ್ಕಾರ ನಮಗೆ ಘನಘೋರ ಅನ್ಯಾಯ ಮಾಡಿದೆ. ಅದಕ್ಕೋಸ್ಕರ ಜಿಲ್ಲಾ ಮಟ್ಟದಲ್ಲಿ ನಡೆಯುವಂಥ ಸರ್ಕಾರದ ಈ ಒಂದು ಜಯಂತಿ ಉತ್ಸವನ ನಾವು ಬಹಿಷ್ಕಾರ ಮಾಡಿ ನಮ್ಮ ಸಮಾಜದ ಜಯಂತಿ ಉತ್ಸವನ ನಾವು ಮಾಡ್ತಾಯಿದ್ವಿ. 287 ಜಯಂತಿ. ಈಗ 280 ಜಯಂತಿಯನ್ನು ಸಮಾಜದ ಬಾಂಧವರು ನಮ್ಮ ಕೈಲಾದಷ್ಟು ಆ ಸೇವೆ ಭಗವಂತನ ಆಚರಣೆಯನ್ನು ಭಾಳ ನೆಮ್ಮದಿಯಿಂದ ಮಾಡ್ತಾಯಿದ್ವಿ. ಆದರೆ ಸರ್ಕಾರ ನಮ್ಮನ್ನು ವರ್ಷದ ಕೊಡೋ ದಿಕ್ಕಲ್ಲಿ ಒಂದು ದಿನದ ಕೂಳು ಕೊಟ್ಟು ಇಡೀ ವರ್ಷದ ಕೂಳನ್ನು ಕಿತ್ಕೊಂಡು ಹೋಗ್ತಾಯಿದೆ. ನಿಮಗೆ ಗೊತ್ತಿದೆ, ನಮ್ಮ ಗ್ರಾಮೀಣ ಭಾಷೆಯಲ್ಲಿ ವರ್ಷದ ಕೂಳಿಗೋಸ್ಕರ ಒಂದು ದಿನದ ಕೂಳಿಗೋಸ್ಕರ ವರ್ಷದ ಕೂಳು ಕಳ್ಕೊಂಡ್ರು ಅಂತೇಳಿ ಸಂಸ್ಕಾರ ಯಾವುದೋ ಒಂದು 3 ದಿನದ, 2 ದಿನದ, 1 ದಿನದ ಆಚರಣೆ ಮಾಡಿ ನಮಗೆ ಸಂತೋಷಪಡಿಸಿ ನಮ್ಮ ಸಮಾಜ ಬಾಂಧವರ ವಿದ್ಯಾರ್ಥಿಗಳ ಒಂದು ಭವಿಷ್ಯನ ಹಾಳು ಮಾಡುವಂಥ ಪರಿಸ್ಥಿತಿ ತಂದಿದೆ. ಇದನ್ನು ಸರಿ ಮಾಡಿ ಅದೃಷ್ಟವತ್ತು ನಮಗೆ ಇವತ್ತು ರಾಜ್ಯಪಾಲರು ಇದನ್ನು ತಿರಸ್ಕಾರ ಮಾಡಿದ್ದಾರೆ. ಮತ್ತು ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಹೋಗಿದ್ದೀವಿ. ಆ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನ ನಡೀತಿದೆ. ಅದು ಈ ರೀತಿ ಆಗಬಾರ್ದು. ಈ ಒಂದು ಅನ್ಯಾಯಕ್ಕೋಸ್ಕರ ನಮ್ಮ ನಮ್ಮ ಬಂಜಾರ ಸಂಘದವರು, ಒಕ್ಕೂಟದವರೆಲ್ಲ ನಾವೆಲ್ಲ ಚರ್ಚೆ ಮಾಡಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಒಂದು ಸರ್ಕಾರದಿಂದ ನಡೆಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಸಮಾಜದವರು ಯಾರೂ ಭಾಗವಹಿಸೋದಿಲ್ಲ. ಅವರು ಭಾಗವಹಿಸಿ ಅವರಾಗೆ ಇವರು ಮಾಡಿಕೊಂಡ್ರೆ ನಾವು ಕಪ್ಪು ಬಾವುಟನ ಹಾರಿಸಿ ನಾವು ಧಿಕ್ಕಾರನ್ನು ಕೂಗುವಂಥದ್ದು ತೀರ್ಮಾನ ನಮ್ಮ ಸಮಾಜದಲ್ಲಿ ನಾವು ತಗೊಂಡಿದ್ದೀವಿ. ಈ ಒಂದು ದಿಕ್ಕಲ್ಲಿ ನಮ್ಮ ಸಮಾಜದವರು ಸಹ ನಮಗೆ ಸಹಕಾರ ಮಾಡಬೇಕು. ನಿಮ್ಮೆಲ್ಲ ಸಹಕಾರ ಬೇಕು ಅಂತೇಳಿ ನಾನು ನಮ್ಮ ಸಮಾಜದ ಪರವಾಗಿ ನಿಮಗೆಲ್ಲ ವಿನಂತಿ ಮಾಡಿ ನಾನು ಮಾತನ್ನು ಮುಗಿಸ್ತೀನಿ. ಅವರಿಗೆಲ್ಲ ನಾವು ಸೇವಾಲಾಲಿಗೆಲ್ಲ, ಜಿಲ್ಲಾಡಳಿತಕ್ಕೆ, ಜಿಲ್ಲಾ ಪ್ರತಿನಿಧಿಗಳಿಗೆ. ಹೌದು, ಸೇವಾಲಾಲ್ ವೇದಿಕೆ ಜನಪ್ರತಿನಿಧಿಗಳಿಗೆ ನಾವು ಕಪ್ಪು ಬಾಟ ಆಚರಿಸುವ ಸಂದರ್ಭದಲ್ಲಿ ಹೋಗೋದಿಲ್ಲ. ಅಲ್ಲಿ ಜಯಂತಿ ಕಾರ್ಯಕ್ರಮ ಭಾಗವಹಿಸಕ್ಕಂತ ರಸ್ತೆ ಮಧ್ಯದಲ್ಲಿ ಅವರನ್ನ ತಡೆ ಹಿಡಿದು ಅವರಿಗೆ ಕಪ್ಪು ಬಟ್ಟೆಯನ್ನು ತೋರಿಸ್ತೀವಿ. ನೀವು ಜನಪ್ರತಿನಿಧಿಗಳು ಮತ್ತೆ ಜಿಲ್ಲಾಡಳಿತ ಯಾರು ಭಾಗವಹಿಸಬೇಡ್ರಿ. ಸಮಾಜದ ಕೆಲವು ಮುಖಂಡರು ಹೋಗಿ ಜಯಂತಿ ಕಾರ್ಯಕ್ರಮ ಆಚರಿಸೋದ್ರಿಂದ ಜಯಂತಿಗೆ ಮಾತ್ರ ನಮ್ಮ ವಿರೋಧ ಇದೆ. ಅಂದ್ರೆ ಜಿಲ್ಲಾಡಳಿತ ಮಾಡುತ್ತಿರೋದು, ಅದು ಸಮಾಜ ಮಾಡೋದ್ರಿಂದ ನಾವು ವಿರೋಧ ಇಲ್ಲ. ಸಮಾಜ ನಾವು ಮಾಡ್ತೀವಿ. ಆದರೆ ನೀವು ಸೇವಾಲಾಲರ ಆಶಯಗಳಿಗೆ ಧಿಕ್ಕರಿಸಿದಿರಿ, ಅಂದ್ರೆ ಸರ್ಕಾರ ಧಿಕ್ಕರಿಸಿರೋದ್ರಿಂದ ನಾವು ಇದಕ್ಕೆ ವಿರೋಧ ಇದ್ದೀವಿ. ದಯಮಾಡಿ ಆಶಯಗಳಿಗೆ ನೀವು ಒತ್ತು ಕೊಡಿ ಅಂತ